ನಮಸ್ಕಾರ ಸ್ನೇಹಿತರೆ, ಸದ್ಯಕ್ಕೆ ಎಲ್ಲಿ ನೋಡಿದ್ರು ಧುರಂಧರ್ ಅಬ್ಬರ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಸುನಾಮಿ ಎಬ್ಬಿಸ್ತಾ ಇದೆ. 1000 crore ಹತ್ತತ್ರ. ಸಿನಿಮಾದಲ್ಲಿ ಹೀರೋ ಶತ್ರು ಪಾಳ್ಯಕ್ಕೆ ನುಗ್ಗಿ ಪಾಕಿಸ್ತಾನದೊಳಗೆ ನುಗ್ಗಿ ಸ್ಟೈಲಿಶ್ ಆಗಿ ಫೈಟ್ ಮಾಡಿ ಗನ್ ಗಳನ್ನ ಹಿಡಿದು ಅಬ್ಬರಿಸ್ತಿರುವ ದೃಶ್ಯಗಳನ್ನ ನೋಡಿ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋ ಪಾಕಿಸ್ತಾನದ ಆರ್ಮಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸಿ ಬರ್ತಾ ಇದ್ರೆ ವಾವ್, ಇಂಡಿಯನ್ ಸ್ಪೈಸ್ ಹೀಗೆ ಇರ್ತಾರ, ಏನ್ ಖದರ್ ಇದು ಅಂತ ಯಂಗ್ಸ್ಟರ್ಸ್ ಕಾಲರ್ ಎಗರಿಸ್ತಾ ಇದ್ದಾರೆ. ಆದ್ರೆ ಒಂದ್ ನಿಮಿಷ, ಜಸ್ಟ್ ಹೋಲ್ಡ್ ಆನ್. ಆ ಸ್ಕ್ರೀನ್ ಮೇಲೆ ನೀವು ನೋಡ್ತಿರುವುದು ಬಣ್ಣದ ಲೋಕ. ಅಲ್ಲಿ ಹೀರೋಗೆ ಸಹಾಯ ಮಾಡೋಕೆ ಹೈಟೆಕ್ ಟೀಮ್ ಇರುತ್ತೆ. ತಪ್ಪಾದ್ರೆ ಸರಿ ಮಾಡೋಕೆ ಡೈರೆಕ್ಟರ್ ಇರ್ತಾರೆ, ಮೂವಿ ಡೈರೆಕ್ಟರ್. ಬೇಕಿದ್ರೆ ಇನ್ನೊಂದು ಟೇಕ್ ರೀಟೇಕ್ ಇರುತ್ತೆ. ಆದ್ರೆ ಬಾರ್ಡರ್ ಆಚೆಗೆ ಕತ್ತಲೆಯಲ್ಲಿ ನಡೆಯೋ ರಿಯಲ್ ಲೈಫ್ ಧುರಂಧರ ಆಟ ಇದೆಯಲ್ಲ, ಅಲ್ಲಿ ಸ್ಕ್ರಿಪ್ಟ್ ಇರಲ್ಲ, ರೀಟೇಕ್ ಗೆ ಚಾನ್ಸೇ ಇಲ್ಲ. ತಪ್ಪು ಮಾಡಿದ್ರೆ ನೋ ರೀಟೇಕ್, ಡೈರೆಕ್ಟ್ ಗೇಮ್ ಫಿನಿಶ್. ಜೊತೆಗೆ ಅಲ್ಲಿ ಸಿಗೋದು ಆಸ್ಕರ್ ಅವಾರ್ಡ್ ಅಲ್ಲ, ನೇರ ನರಕ ದರ್ಶನ. ಸಾವು ಕೂಡ ನಾರ್ಮಲ್ ಆಗಿರೋದಿಲ್ಲ, ಊಹಿಸಿಕೊಳ್ಳೋಕು ಆಗದಷ್ಟು ಚಿತ್ರಹಿಂಸೆ. ಬಿಡು ಬಾಯಿ ಬಿಡು, ನಿನ್ನೊಟ್ಟಿಗೆ ಇನ್ ಯಾರಿದ್ದಾರೆ, ಏನೇನ್ ಮಾಹಿತಿ ಕಳಿಸ್ಬಿಟ್ಟಿದ್ಯಾ ಆಲ್ರೆಡಿ, ಬಿಡು ಬಾಯಿ ಅಂತ ಹೇಳಿ. ಇವತ್ತು ನಾವು ಸಿನಿಮಾ ರೀಲ್ ಪ್ರಪಂಚವನ್ನ ಪಕ್ಕಕ್ಕಿಟ್ಟು ರಕ್ತ ಸಿಕ್ತವಾಗಿರೋ ಕತ್ತಲಲ್ಲಿ ಕಳೆದು ಹೋದ ಭಾರತದ ರಿಯಲ್ ಧುರಂಧರರ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಸುಮಾರು ಜನ ಇದ್ದಾರೆ. ಇವರು ಬರೀ ಸ್ಪೈಗಳಲ್ಲ, ಇವರು ಭಾರತದ ಶಾಡೋ ವಾರಿಯರ್ಸ್. ಕತ್ತಲ ಯುದ್ಧ. ಯಾವುದೇ ಒಂದು ರಾಷ್ಟ್ರ ನೆಮ್ಮದಿಯಿಂದ ನಿದ್ದೆ ಮಾಡ್ತಿದೆ ಅಂದ್ರೆ ಗಡಿಯಲ್ಲಿ ನಿಂತಿರೋ ಸೈನಿಕ ಎಷ್ಟು ಮುಖ್ಯನೋ, ಗಡಿಯಾಚೆ ಶತ್ರುವಿನ ಮನೆಯ ಒಳಗೆ ಇದ್ದು ಅವರ ಮನೆಯ ಸದಸ್ಯನಾಗಿ ಅವರೊಂದಿಗೆ ಊಟ ಮಾಡಿ, ಅವರೊಂದಿಗೆ ಕೆಲವೊಂದ್ಸಲ ಮದುವೆನೂ ಆಗಿ ಮಕ್ಕಳನ್ನ ಕೂಡ ಜನ್ಮ ಕೊಟ್ಟು ಆದ್ರೂ ತಾಯಿನಾಡಿಗೆ ಕೆಲಸ ಮಾಡಿ ಮಾಹಿತಿಯನ್ನ ಕಳಿಸ್ತಾ ಇರೋ ಗೂಢಚರರು ಅಥವಾ ಸ್ಪೈಗಳು ತುಂಬಾ ಮುಖ್ಯ. ಭಾರತದಲ್ಲಿ ಇದನ್ನ ನೋಡ್ಕೊಳ್ಳೋದು ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, ನಮ್ಮ ಬಾಹ್ಯ ಗುಪ್ತಚರ ಸಂಸ್ಥೆ. ಯುದ್ಧ ಅಂದ್ರೆ ನಮಗೆ ಮಿಸೈಲ್, ಬಾಂಬ್, ಗನ್, ಸೌಂಡ್ ನೆನಪಾಗುತ್ತೆ. ಆದ್ರೆ ನಮಗೆ ಗೊತ್ತಿಲ್ಲದೆ ಪ್ರತಿದಿನ ಒಂದು ಸೈಲೆಂಟ್ ಯುದ್ಧ ಅಥವಾ ಶಾಡೋ ವಾರ್ ನಡೀತಾನೆ ಇರುತ್ತೆ. ಈ ಯುದ್ಧದಲ್ಲಿ ಸೋತವರಿಗೆ ಇತಿಹಾಸದಲ್ಲಿ ಜಾಗ ಇಲ್ಲ. ಒಬ್ಬ ಸ್ಪೈ ಜೀವನ ಹೇಗಿರುತ್ತೆ ಗೊತ್ತಾ ಸ್ನೇಹಿತರೆ ನಿಮಗೆ? ಅವರಿಗೆ ಹೆಸರಿರೋದಿಲ್ಲ, ಸ್ವಂತ ಐಡೆಂಟಿಟಿ ಇರೋದಿಲ್ಲ, ಮುಖ ಇರೋದಿಲ್ಲ. ಒಂದ್ ವೇಳೆ ಶತ್ರು ರಾಷ್ಟ್ರದಲ್ಲಿ ಸಿಕ್ಕಿಬಿಟ್ರೆ ತಾಯ್ನಾಡಿನ ಸರ್ಕಾರವೇ ಯಾರು ನಡೀತಿದ್ದೀರಾ, ನಮಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಒಂಥರ ಥ್ಯಾಂಕ್ಲೆಸ್ ಜಾಬ್ ಅದು ರೂಲ್. ಅದು ಏನು ಸರ್ಕಾರಕ್ಕೇನು ತಪ್ಪಿಸ್ಕೊಳ್ಬೇಕು ಅಂತ ಅಲ್ಲ, ಅಥವಾ ಅವರನ್ನ ಕೈ ಬಿಡಬೇಕು ಅಂತ ಅಲ್ಲ. ಅದು ಸ್ಪೈಗಳ ಲೋಕದ ಅಘೋಷಿತ ನಿಯಮ, ಕರಾಳ ಸತ್ಯ. ಆದ್ರೆ ಆ ಕಡೆ ಸಿಕ್ಕಿಬಿದ್ದವರಿಗೆ ಎಲೆಕ್ಟ್ರಿಕ್ ಶಾಕ್, ಉಗುರು ಕೀಳೋದು, ಮೂಳೆ ಮುರಿಯೋದು, ಇಷ್ಟೆಲ್ಲ ಆದ್ರೂ ತಾಯ್ನಾಡಿನ ವಿಚಾರವನ್ನ ಬಾಯಿ ಬಿಡಂಗಿಲ್ಲ. ಸಮ್ಟೈಮ್ಸ್ ವಿಷದ ಮಾತಿನ ನುಂಗಿ ಪ್ರಾಣ ಬಿಡಬೇಕೆ ಹೊರತು ಬಾಯಿ ಬಿಡಬಾರ್ದು. ಇಂಥ ನರಕದ ದವಡೆಗೆ ತಲೆ ಕೊಟ್ಟು ಶತ್ರುಗಳ ಎದೆ ಮೇಲೆ ಕಾಲಿಟ್ಟು ಮೆರೆದ 4 ಜನ ರಿಯಲ್ ಲೆಜೆಂಡ್ಸ್ ಸ್ಟೋರಿ ಕೇಳಿದ್ರೆ ಮೈ ನಡುಗುತ್ತೆ. ಶತ್ರು ಪಾಳಯದ ಬ್ಲಾಕ್ ಟೈಗರ್ ರವೀಂದ್ರ ಕೌಶಿಕ್. ಎಸ್, ಮೊದಲನೇ ಹೆಸರು ರವೀಂದ್ರ ಕೌಶಿಕ್. ಭಾರತದ ಸ್ಪೈ ಇತಿಹಾಸದಲ್ಲಿ ಇಂಥ ಇನ್ನೊಬ್ಬ ಏಜೆಂಟ್ ಹುಟ್ಟೋಕೆ ಸಾಧ್ಯನೇ ಇಲ್ವೇನೋ. ಖುದ್ದು ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ಇವರಿಗೆ ಕೊಟ್ಟಿರೋ ಬಿರುದಿದು ದ ಬ್ಲಾಕ್ ಟೈಗರ್ ಅಂತ. ಇವರು ಹುಟ್ಟಿದ್ದು 1952ರಲ್ಲಿ ರಾಜಸ್ಥಾನದ ಶ್ರೀ ಗಂಗಾನಗರ್ನಲ್ಲಿ. ತಂದೆ ಏರ್ ಫೋರ್ಸ್ ಆಫೀಸರ್. ಕಾಲೇಜಿನಲ್ಲಿ ರವೀಂದ್ರ ಅವರಿಗೆ ನಾಟಕ, ಡ್ರಾಮಾ ಅಂದ್ರೆ ಪ್ರಾಣ. ಸ್ಟೇಜ್ ಮೇಲೆ ಬಂದ್ರೆ ಸಾಕು ಆ ಪಾತ್ರದ ಒಳಗೆ ಹೋಗ್ಬಿಡ್ತಾ ಇದ್ರು. ಲಕ್ನೋದಲ್ಲಿ ನಡೆದ ಒಂದು ನಾಟಕದಲ್ಲಿ ಇವರ ಈ ಅದ್ಭುತವಾದ ಆಕ್ಟಿಂಗ್ ಸ್ಕಿಲ್ಸ್ ಅನ್ನ ರಾ ಅಧಿಕಾರಿಗಳು ಐಡೆಂಟಿಫೈ ಮಾಡಿದ್ರು. ಅವ್ರ ತಲೆಯಲ್ಲಿ ಒಂದು ಪ್ಲಾನ್ ಓಡುತ್ತೆ. ಅವಾಗ ಈತ ಸ್ಟೇಜ್ ಮೇಲೆ ಪಾತ್ರ ಮಾಡಿದ್ರೆ ಚಪ್ಪಾಳೆ ಸಿಗುತ್ತೆ, ಅದೇ ಪಾಕಿಸ್ತಾನದಲ್ಲಿ ಪಾತ್ರ ಹಾಕಿದ್ರೆ ದೇಶಕ್ಕೆ ಗೆಲುವು ಸಿಗುತ್ತೆ ಅಂತ. ಆಗ ರವೀಂದ್ರ ಅವರಿಗೆ ಜಸ್ಟ್ 23 ಏಜ್, ಬಿಸಿ ರಕ್ತದ ವಯಸ್ಸು. ರಾ ಇವರನ್ನ ಅಪ್ರೋಚ್ ಮಾಡಿ ದೇಶಕ್ಕಾಗಿ ಒಂದು ಕೆಲಸ ಮಾಡ್ತೀಯಾ ಅಂತ ಕೇಳಿದಾಗ ಹಿಂದೂ ಮುಂದೆ ನೋಡಿದೆ ದೇಶಕ್ಕೋಸ್ಕರ ಅಲ್ವಾ ಅಂತ ಒಪ್ಕೊಳ್ತಾರೆ. ಆದ್ರೆ ಟ್ರೈನಿಂಗ್ ಅಷ್ಟು ಈಸಿ ಇರಲ್ಲ. ದಿಲ್ಲಿಯಲ್ಲಿ 2 ವರ್ಷ ಕಠಿಣ ತರಬೇತಿ. ಉರ್ದು ಕಲಿಯೋದು ಮಾತ್ರ ಅಲ್ಲ, ಪಾಕಿಸ್ತಾನದ ಪಂಜಾಬಿ ಉಪಭಾಷೆಗಳನ್ನ ಕೂಡ ಕಲಿಬೇಕು, ಕುರಾನ್ ಓದಬೇಕು, ನಮಾಜ್ ಮಾಡೋ ರೀತಿಯನ್ನ ಕಲಿಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ಹಿಂದೂ ಆಗಿದ್ದ ರವೀಂದ್ರ ಪಾಕಿಸ್ತಾನದಲ್ಲಿ ಯಾರಿಗೂ ಅನುಮಾನ ಬರದಂತೆ ಧಾರ್ಮಿಕವಾಗಿ ಸುನ್ನತ್ ಮುಂಜಿ ಮಾಡಿಸ್ಕೊಳ್ಳೋದಂತಾರಲ್ಲ, ಅದನ್ನ ಕೂಡ ಮಾಡಿಸ್ಕೊಳ್ತಾರೆ. ಯೋಚನೆ ಮಾಡಿ, ದೇಶಕ್ಕಾಗಿ ಎಂತಹ ತ್ಯಾಗ. ಐಡೆಂಟಿಟಿಯನ್ನೇ ಕಳಚ್ಕೊಂಡು ಹೊಸ ಐಡೆಂಟಿಟಿಯನ್ನ ತಂದುಕೊಳ್ಳೋದು. ಹೆಸರು, ಗುರುತು, ಕುಟುಂಬ, ಫೋಟೋ ಎಲ್ಲವನ್ನ ಭಾರತದಲ್ಲಿ ಸುಟ್ಟಾಕಿ ನಬಿ ಅಹಮದ್ ಶಾಕಿರ್ ಅನ್ನೋ ಹೆಸರಲ್ಲಿ ಪಾಕಿಸ್ತಾನಕ್ಕೆ ಕಾಲಿಟ್ಟ ಮೇಲೆ ಏನಾಯ್ತು? ಸುಮ್ನೆ ಇದ್ ಬಿಡದ ಅಲ್ಲ. ಕರಾಚಿ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಆಗಿ ಸೇರ್ತಾರೆ. ಅಲ್ಲಿ ಲಾ ಓದ್ತಾರೆ. ಅಲ್ಲಿನ ಆರ್ಮಿಗೆ ಅಪ್ಲೈ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಆ ಪಾತ್ರದಲ್ಲಿ ಅವರು ಕಳೆದು ಹೋಗ್ಬಿಡ್ತಾರೆ. ಪಾಕಿಸ್ತಾನ ಸೇನೆಗೆ ಸೇರ್ಪಡೆಯಾಗ್ತಾರೆ. ಬರೀ ಸೇರ್ಪಡೆ ಎಲ್ಲ, ಪ್ರಮೋಷನ್ ಮೇಲೆ ಪ್ರಮೋಷನ್ ತಗೊಂಡು ಮೇಜರ್ ರ್ಯಾಂಕ್ಗೆ ಏರ್ತಾರೆ. ಅಲ್ಲಿನ ಲೋಕಲ್ ಹುಡುಗಿ ಅಮಾನತ್ ಅನ್ನೋರನ್ನ ಮದುವೆಯಾದ್ರು. ಮಗು ಕೂಡ ಹುಡ್ತು. ಆದ್ರೆ ಹೆಂಡತಿಗೂ ಕೂಡ ಗೊತ್ತಾಗ್ಲಿಲ್ಲ ತನ್ನ ಗಂಡ ಒಬ್ಬ ಇಂಡಿಯನ್ ಸ್ಪೈ ಅಂತ. 1979ರಿಂದ 1983ರವರೆಗೆ
ಪಾಕಿಸ್ತಾನ ಆರ್ಮಿ ಏನೇ ಪ್ಲಾನ್ ಮಾಡಿದ್ರು ಕೂಡ ಅದರ ಒರಿಜಿನಲ್ ಕಾಪಿ ದಿಲ್ಲಿಗೆ ತಾಯ್ನಾಡಿಗೆ ತಲುಪ್ತಾ ಇತ್ತು. ಪಾಕಿಸ್ತಾನದ ಯುದ್ಧ ತಂತ್ರಗಳನ್ನ ರವೀಂದ್ರ ಕೌಶಿಕ್ ನೀರು ಕುಡಿದ ಹಾಗೆ ಅರಿದುಕೊಂಡು ಅದನ್ನ ಒಳಗಿಳಿಸ್ಕೊಂಡು ಆಮೇಲೆ ಭಾರತಕ್ಕೆ ಇಳಿಸ್ತಾ ಇದ್ರು. ರವೀಂದ್ರ ಕೌಶಿಕ್ ಒಬ್ರೆ 20,000 ಸೈನಿಕರಿಗೆ ಸಮ ಅಂತ ಆರ್ಮಿ ಆಫೀಸರ್ಸ್ ಹೇಳ್ತಾ ಇದ್ರು. ಆದ್ರೆ ವಿಧಿಯಾಟ ಬೇರೆ ತರ ಇತ್ತು. 1983ರಲ್ಲಿ ಇನಾಯತ್ ಮಸೀಹಾ ಅನ್ನೋ ಇನ್ನೊಬ್ಬ ಏಜೆಂಟ್ ನ ಭಾರತ ಕಳಿಸುತ್ತೆ. ಆತ ಪಾಕ್ ರೇಂಜರ್ಸ್ ಕೈಗೆ ಸಿಕ್ಕಿಬೀಳ್ತಾನೆ. ಪಾಕಿಸ್ತಾನದ 3rd ಡಿಗ್ರಿ ಟಾರ್ಚರ್ ತಡೆಯೋಕೆ ಆಗದೆ ನನ್ನ ಕಾಂಟ್ಯಾಕ್ಟ್ ಇರೋದು ಮೇಜರ್ ನಬಿ ಅಹಮದ್ ಜೊತೆಗೆ ಅಂತ ಬಾಯ್ಬಿಡ್ತಾನೆ. ಅಷ್ಟೇ, ಅಲ್ಲಿಗೆ ಬ್ಲ್ಯಾಕ್ ಟೈಗರ್ ಕಥೆಯನ್ನ ಮುಗಿಸಲಾಗುತ್ತೆ. ಅರೆಸ್ಟ್ ಆಗುತ್ತೆ. ಸಿಯಾಲ್ಕೋಟ್ ಮಿಯಾವಲಿ ಜೈಲಲ್ಲಿ 16 ವರ್ಷಗಳ ಕಾಲ ನರಕವನ್ನ ತೋರಿಸ್ತಾರೆ. ಕತ್ತಲೆ ಕೋಣೆ, ಕೊಳೆತ ಊಟ, ಎದೆ ನಡಗಿಸೋ ಚಳಿ. ಆದ್ರೂ ರವೀಂದ್ರ ಅವರು ಭಾರತದ ಸೀಕ್ರೆಟ್ ಬಾಯಿ ಬಿಡ್ಲೇ ಇಲ್ಲ. ಜೈಲಿನಿಂದ ಅವರು ಕದ್ದು ಮುಚ್ಚಿ ಪತ್ರವನ್ನ ಬರಿತಾ ಇದ್ರು. ಒಂದು ಪತ್ರದಲ್ಲಿ ಅವರು ಬರೀತಾರೆ, ಕ್ಯಾ ಭಾರತ್ ಜೈಸೆ ಬಡೆ ದೇಶ್ ಕೆ ಲಿಯೆ ಕುರ್ಬಾನಿ ದೇನೆ ವಾಲೋಂ ಕೋ ಯಹಿ ಮಿಲ್ತಾ ಹೈ ಅಂತ. ಭಾರತದಂತಹ ದೊಡ್ಡ ರಾಷ್ಟ್ರಕ್ಕಾಗಿ ಪ್ರಾಣ ಕೊಟ್ಟವರಿಗೆ ಸಿಗೋ ಇದೇನಾ ಅಂತ ಕೇಳ್ತಾರೆ. ಕ್ಷಯರೋಗ, ಟಿಬಿ, ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಬಂದು ದೇಹ ಕರಗು ಹೋಯ್ತು ಅವ್ರದ್ದು. ಕೊನೆಗೆ 2001ರಲ್ಲಿ ಅನಾಥವಾಗಿ ಯಾರೊಬ್ಬ ಕೈದಿಯಾಗಿ ಪಾಕಿಸ್ತಾನದ ಮಣ್ಣಲ್ಲಿ ಪ್ರಾಣ ಬಿಟ್ರು. ಅವರ ಮೃತದೇಹ ಕೂಡ ಭಾರತಕ್ಕೆ ಬರಲಿಲ್ಲ. ಬದುಕಿದ್ದಾಗ ಹೀರೋ ಆಗಿದ್ದವರು ಸಾಯುವಾಗ ಅನಾಮಧೇಯರಾಗಿ ಉಳಿದ್ಬಿಟ್ರು. ಇದು ರಿಯಲ್ ದುರಂಧರನ ದುರಂತ ಕತೆ. ಭಾರತದ ಜೇಮ್ಸ್ ಬಾಂಡ್ ಅಜಿತ್ ದೋವಲ್, ಇವ್ರ ಬಗ್ಗೆ ಇವರ ಹೆಸರನ್ನ ಉಚ್ಚರಿಸುವಾಗಲೇ ರೋಮಾಂಚನ ಆಗುತ್ತೆ. ಗೂಸ್ ಬಂಪ್ಸ್ ಅಂತಾರಲ್ಲ ಆ ತರ. ಇವ್ರನ್ನ ನೀವು ಟಿವಿಯಲ್ಲಿ ನೋಡಿದೀರಾ ತುಂಬಾ ಸಲ. ಸೂಟ್ ಹಾಕೊಂಡು, ಬೂಟ್ ಹಾಕೊಂಡು, ಸನ್ ಗ್ಲಾಸ್ ಹಾಕೊಂಡು ನರೇಂದ್ರ ಮೋದಿ ಅವರ ಆಸುಪಾಸಲ್ಲೇ ಯಾವಾಗಲೂ ಕಾಣಿಸೋಕೆ ಸಿಗ್ತಾರೆ. ಅಜಿತ್ ದೋವಲ್ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಇವಾಗ ವಯಸ್ಸಾಗಿದೆ, ಆದ್ರೆ 40 ವರ್ಷಗಳ ಹಿಂದೆ ಅವರ ಅವತಾರ ಬೇರೆನೇ ಇತ್ತು. ಇವ್ರನ್ನ ಸುಮ್ನೆ ಇಂಡಿಯಾದ ಜೇಮ್ಸ್ ಬಾಂಡ್ ಅಂತ ಕರೆಯಲ್ಲ. ಒಂದು ಘಟನೆಯನ್ನ ಹೇಳ್ತೇವೆ ಕೇಳಿ. 1988 ಪಂಜಾಬ್ನ ಅಮೃತ್ಸರ್, ಆಪರೇಷನ್ ಬ್ಲ್ಯಾಕ್ ಥಂಡರ್. ಸ್ವರ್ಣ ಮಂದಿರದ ಒಳಗಡೆ ಖಲಿಸ್ತಾನಿ ಉಗ್ರರು ಗನ್ ಹಿಡಿದು ಅವತ್ತು ಕುಳಿತಿದ್ರು. ಒಳಗೆ ಎಷ್ಟು ಜನ ಇದ್ದಾರೆ, ಅವ್ರ ಹತ್ರ ಯಾವ ಶಸ್ತ್ರಾಸ್ತ್ರ ಇದೆ, ಅವ್ರ ಪ್ಲಾನ್ ಏನು, ಯಾವುದು ಇಂಡಿಯನ್ ಆರ್ಮಿಗೆ ಗೊತ್ತಾಗ್ತಿರ್ಲಿಲ್ಲ. ಒಳಗೆ ಹೋದ್ರೆ ಸಾವು ಫಿಕ್ಸ್ ಅನ್ನೋ ವಾತಾವರಣ. ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಎಂಟ್ರಿ ಕೊಡ್ತಾರೆ. ಕೊಳಕು ಬಟ್ಟೆ, ಹರಿದ ಶರ್ಟ್, ಒಂದು ರಿಕ್ಷಾ ಓಡಿಸ್ಕೊಂಡು ಬರ್ತಾರೆ. ನೋಡಿದ್ರೆ ಪಕ್ಕ ಭಿಕ್ಷುಕ ಅಂತ ಅನ್ಕೋಬೇಕು, ಅಥವಾ ತೀರಾ ಬಡವ ಅಂತ ಅನ್ಕೋಬೇಕು. ಅದ್ ಯಾರು ಗೊತ್ತಾ? ಬೇರೆ ಯಾರು ಅಲ್ಲ, ನಮ್ಮ ಅಜಿತ್ ದೋವಲ್ ಅವರು. ನೇರವಾಗಿ ಉಗ್ರರ ಹತ್ತಿರ ಹೋದ್ರು. ಉಗ್ರರು ಗನ್ನಿಟ್ಟು ಯಾರು ನೀನು ಅಂತ ಕೇಳಿದಾಗ ದೋವಲ್ ನಗ್ತಾ ಹೇಳ್ತಾರೆ, ನಾನು ಪಾಕಿಸ್ತಾನದ ISI ಏಜೆಂಟ್, ಇಂಪಾರ್ಟೆಂಟ್ ಮಾಹಿತಿಯನ್ನ ಒಳಗ್ ತಲುಪಿಸೋಕಿದೆ, ಹೆಲ್ಪ್ ಮಾಡೋಕ್ ಕಳಿಸಿದ್ದಾರೆ ಅಂತ. ಎಲೆಕ್ಟ್ರಿಸಿಟಿ ಕಟ್ ಆಗಿದೆಯಾ ನೋಡೋಕ್ ಬಂದೆ ಅಂತ ಹೇಳ್ತಾರೆ. ದೋವಲ್ ಅವರ ಕಾನ್ಫಿಡೆನ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ ಉಗ್ರರವರ ನಂಬಿಟ್ರು. ಇಲ್ಲಾಂದ್ರೆ ಯಾರು ಜೀವ ಪಣಕ್ಕೆ ಇಟ್ಕೊಂಡು ಆ ರೀತಿ ಬಂದ್ಬಿಡ್ತಾರೆ. ನಂಬಿಟ್ರು. ಅವ್ರಿಗೆ ಊಟ ಹಾಕಿದ್ರು. ದೋವಲ್ ಉಗ್ರರ ಜೊತೆಗೆ ಅಲ್ಲೇ ಇದ್ದು ಅವರ ಸ್ಫೋಟಕ ಎಲ್ಲಿದೆ, ಎಷ್ಟು ಜನ ಸ್ನೈಪರ್ಸ್ ಇದ್ದಾರೆ, ಲೀಡರ್ಸ್ ಎಲ್ಲಿದ್ದಾರೆ, ಎಲ್ಲ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಅನ್ನ ತಮ್ಮ ಮನಸ್ಸಲ್ಲಿ ಅಚ್ಚೊತ್ಕೊಂಡು ಅಲ್ಲಿಂದ ಹೊರಗೆ ಬಂದ್ರು. ಆ ಮಾಹಿತಿಯಿಂದಲೇ ಇಂಡಿಯನ್ ಆರ್ಮಿ ಆಪರೇಷನ್ ಮಾಡಿ ಸ್ವರ್ಣ ಮಂದಿರಕ್ಕೆ ಡ್ಯಾಮೇಜ್ ಆಗದ ಹಾಗೆ ಉಗ್ರಗಾಮಿಗಳನ್ನ ಸದೆಬಡಿತು. ಇದು ಕೇವಲ ಸ್ಯಾಂಪಲ್ ಅಷ್ಟೇ. ದೋವಲ್ ಅವರು ಪಾಕಿಸ್ತಾನದಲ್ಲಿ ಬರೋಬ್ಬರಿ 7 ವರ್ಷಗಳ ಕಾಲ ಮುಸ್ಲಿಂ ವೇಷದಲ್ಲಿ ಅಂಡರ್ ಕವರ್ ಕೂಡ ಆಗಿದ್ರು. ಲಾಹೋರ್ನ ಮಸೀದಿಗಳಲ್ಲಿ ಉರ್ದುವಿನಲ್ಲೇ ಮಾತಾಡ್ತಾ ನಮಾಜ್ ಮಾಡ್ತಾ ಅಲ್ಲಿ ಬದುಕಿದ್ರು. ಒಮ್ಮೆ ಏನಾಯ್ತು ಗೊತ್ತಾ? ದೋವಲ್ ಅವರು ಲಾಹೋರ್ನಲ್ಲಿ ನಡ್ಕೊಂಡು ಹೋಗುವಾಗ ಒಬ್ಬ ಉದ್ದನೆಯ ಗಡ್ಡ ಬಿಟ್ಟಿದ್ದ ಮೌಲ್ವಿ ಅವ್ರನ್ನ ಅಡ್ಡ ಹಾಕಿದ್ರು. ಇಲ್ವಾ ನಿನ್ನ ಕಿವಿ ತೋರಿಸು ಅಂತ ಹೇಳಿದ್ರು. ಒಳ ಕರ್ಕೊಂಡು ಹೋಗಿ ರೂಮಲ್ಲಿ ಬಾಗ್ಲಾಕೊಂಡು. ದೋವಲ್ ಅವರಿಗೆ ಶಾಕ್. ಯಾಕಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ಚಿಕ್ಕ ವಯಸ್ಸಲ್ಲಿ ಕಿವಿಯನ್ನ ಚುಚ್ಚಿಸ್ತಾರಲ್ವಾ, ಆ ಮೌಲ್ಯದನ್ನ ನೋಟಿಸ್ ಮಾಡಿ ನಿನ್ನ ಹಿಂದೂ ಅಲ್ವಾ ಅಂತ ಕೇಳ್ತಾರೆ. ಇಲ್ಲ ಅಂತಾರೆ ಇವರು. ಹೌದು, ನಿನ್ ಕಿವಿಯಲ್ಲಿ ಹೋಲಿದೆ ಅಂತ ಹೇಳ್ತಾರೆ. ಆಗ ಅಜಿತ್ ದೋವಲ್ ಇಲ್ಲ ಇಲ್ಲ ಅಂತಾರೆ. ಆಗ ಅವರೇ ಹೇಳ್ತಾರೆ, ಸುಳ್ಳು ಹೇಳ್ಬೇಡ, ನಾನು ಕೂಡ ಒಬ್ಬ ಹಿಂದೂ, ನಾನು ಕೂಡ ನೋಡಿಲಿ ಹೇಗೆ ಬದಲಾಗಿದ್ದೀನಿ, ಹೇಗೆ ಎಲ್ಲ ವೇಷ ಮರ್ಸ್ಕೊಂಡಿದ್ದೀನಿ, ಕೇರ್ಫುಲ್ ಆಗಿರು, ಅದನ್ನ ಸರಿ ಮಾಡಿಸ್ಕೊ, ಮುಚ್ಚಿಸ್ಕೊ ಅಂತ ಹೇಳಿ ಕಳಿಸ್ತಾರೆ ಅವರು ಅಜಿತ್ ದೋವಲ್ ಅವರಿಗೆ. ಇದನ್ನ ಅಜಿತ್ ದೋವಲ್ ಅವರೇ ಹೇಳ್ಕೊಂಡಿದ್ದಾರೆ ಒಂದು ಪಬ್ಲಿಕ್ ಇವೆಂಟ್ ನಲ್ಲಿ. ಎದುರುಗಡೆ ಇದ್ದ ಆ ಮೌಲ್ವಿ ಯಾರು, ಅವರು ಇಂಡಿಯನ್ ಸ್ಪೈನ ಅಥವಾ ಪಾಕಿಸ್ತಾನದಲ್ಲಿ ಧಾರ್ಮಿಕ ಕಿರುಕುಳಕ್ಕೊಳಗಾಗಿ ಐಡೆಂಟಿಟಿಯನ್ನು ಚೇಂಜ್ ಮಾಡ್ಕೊಂಡಿದ್ದ ಒಬ್ಬ ಹಿಂದೂನ, ಅದನ್ನ ಅಜಿತ್ ದೋವಲ್ ಅವರು ಸ್ಪಷ್ಟಪಡಿಸಲಿಲ್ಲ. ಅದಾದ್ಮೇಲೆ ಅವರು ಬಂದು ತಮ್ಮ ಕಿವಿಯನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದನ್ನ ಸರಿ ಮಾಡಿಸ್ಕೊಳ್ತಾರೆ, ಅಂದ್ರೆ ಅದನ್ನ ಮುಚ್ಚಿಸ್ಕೊಳ್ತಾರೆ ಅಜಿತ್ ದೋವಲ್ ಅವರು. ಅಷ್ಟೇ ಅಲ್ಲ, 1974ರ ಸಮಯ ಪಾಕಿಸ್ತಾನ ಕದ್ದು ಮುಚ್ಚಿ ಅಣು ಸ್ಫೋಟಕದ ತಯಾರಿ ನಡೆಸಿತ್ತು. ಜಾಗ ಕಹೂಟಾ ನ್ಯೂಕ್ಲಿಯರ್ ಪ್ಲಾಂಟ್. ಅಲ್ಲಿ ಇರುವೆ ಕೂಡ ನುಗ್ಗೋ ಹಾಗಿಲ್ಲ, ಪರ್ಮಿಷನ್ ಇಲ್ಲದೆ. ಅಂಥದ್ರಲ್ಲಿ ದೋವಲ್ ಅಲ್ಲಿ ಒಬ್ಬ ಭಿಕ್ಷುಕನ ವೇಷದಲ್ಲಿ ಸುತ್ತಾಡಿದ್ರು. ಅಲ್ಲಿ ಕೆಲಸ ಮಾಡೋ ವಿಜ್ಞಾನಿಗಳು ಯಾವ ಬಾರ್ಬರ್ ಶಾಪ್ಗೆ ಹೋಗ್ತಾರೆ ಅಂತ ಗಮನಿಸ್ತಾ ಇದ್ರು. ಆ ಬಾರ್ಬರ್ ಶಾಪ್ ನಿಂದ ವಿಜ್ಞಾನಿಗಳ ಕೂದಲಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಸೀಕ್ರೆಟ್ ಆಗಿ ಅದನ್ನ ಭಾರತಕ್ಕೆ ಕಳಿಸಿದ್ರು. ಆ ಕೂದಲನ್ನ ಟೆಸ್ಟ್ ಮಾಡಿದಾಗ ಅದರಲ್ಲಿ ರೇಡಿಯೇಷನ್ ಅಂಶ ಪತ್ತೆಯಾಯಿತು. ಇಡೀ ಪ್ರಪಂಚಕ್ಕೆ ಪಾಕಿಸ್ತಾನ ಅಣ್ವಸ್ತ್ರ ಮಾಡ್ತಾ ಇದೆ ಸೀಕ್ರೆಟ್ ಆಗಿ ಜಾಗದಲ್ಲಿ ಅನ್ನೋದು ಆ ಸಾಕ್ಷ್ಯ ಸಿಕ್ತು. ಅದು ಅಜಿತ್ ದೋವಲ್ ಅವರಿಂದಲೇ ಸಿಕ್ಕಿದ್ದು. ಇವತ್ತಿಗೂ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳಲ್ಲಿ ಅಜಿತ್ ದೋವಲ್ ಅಂದ್ರೆ ಭಯ ಬೀಳ್ತಾರೆ, ಡೆವಿಲ್ ಅಂತ ಕರೀತಾರೆ. ಅವರು NSA ಆದಾಗ ಹೆದರ್ಕೊಂಡ್ಬಿಟ್ಟಿದ್ರು. ಈ ಮನುಷ್ಯ ಬಂದ್ರ ಇದೆ NSA ಆಗ್ಬಿಟ್ಟು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆಗಿ ದೊಡ್ಡ ಶತ್ರು ಇವರೇ, ಮೋದಿ ಅಲ್ಲ ಅಂತ ಅವಾಗ ಮಾತಾಡ್ಕೊಂಡಿದ್ರು. ಶತ್ರುವಿನ ಅಡ್ಡೆಗೆ ನುಗ್ಗಿ ಹೊಡೆಯೋದಂತ ಇವೇನು PM ಮೋದಿ ಹೇಳ್ತಾರೆ. ಆ ಪಾಲಿಸಿಯ ಸಾರಥಿ ಯಾರು, ಚಾರಿಟೇರ್ ಯಾರು, ಅದು
ಅಜಿತ್ ದೋವಲ್ ಅವರು 80 ಇಯರ್ಸ್ 80 ವರ್ಷ ಆದರೂ ಕೂಡ ಇವತ್ತಿಗೂ ಇವರು ಫೀಲ್ಡ್ನಲ್ಲಿ ಆಕ್ಟಿವ್. ಗಲಭೆಗಳಾದಾಗ ಆ ಸಂಘರ್ಷ ಪೀಡಿತ ಜಾಗಗಳಲ್ಲಿ ಅವರೇ ಹೋಗಿ ಖುದ್ದು ನಿಂತ್ಕೊಂತಾರೆ. ದಿಲ್ಲಿ ಗಲಭೆ ಆದಾಗ CAA NRC ವಿರೋಧಿಸಿ ದಿಲ್ಲಿ ಗಲಭೆ ಆದಾಗ ಟ್ರಂಪ್ ಬಂದಾಗಲೇ ಗಲಭೆ ಆಗಿತ್ತಲ್ಲ ಹಿಂದೆ, ದಿಲ್ಲಿ ಹೊತ್ತೂರ್ದಿತ್ತಲ್ಲ, ಹಲವಾರು ಜನರ ಪ್ರಾಣ ಹೋಗಿತ್ತಲ್ಲ. ಖುದ್ದು NSA ಅಜಿತ್ ದೋವಲ್ ಅಲ್ಲಿ ಹೋಗಿ ಅಲ್ಲೆಲ್ಲ ಮುಸ್ಲಿಮರನ್ನ ತಾನೇ ಖುದ್ದು ಒಬ್ಬೊಬ್ಬರೇ ಹೋಗಿ ಮಾತಾಡಿಸಿ ವಿಶ್ವಾಸ ತಗೊಳ್ಳೋ ಪ್ರಯತ್ನ ಮಾಡಿದ್ರು. ರೋಡ್ ಸೈಡ್ ಅಲ್ಲೆಲ್ಲ ಒಬ್ಬೊಬ್ಬರನ್ನೇ ಮೀಟ್ ಆಗಿ ಅವ್ರ ಜೊತೆ ಕಾಫಿ ಎಲ್ಲ ಕುಡಿದು ಅವರು ದೇಶದ ಭದ್ರತೆಗೆ ಕೆಲಸ ಮಾಡಿದ್ರು. ಹೇಗೆ ನಿಮ್ಮನ್ನ ದಾರಿ ತಪ್ಪಿಸಲಾಗ್ತಾ ಇದೆ, CAA NRC ನಿಜವಾಗ್ಲೂ ಏನು, ಭಾರತೀಯ ಮುಸ್ಲಿಮರಿಗೆ ಯಾಕೆ ಪ್ರಾಬ್ಲಮ್ಮೇ ಇಲ್ಲ ಇದರಲ್ಲಿ ಅನ್ನೋದನ್ನೆಲ್ಲ ಅಜಿತ್ ದೋವಲ್ ಅವರು ಖುದ್ದು ಅವತ್ತು ಎಕ್ಸ್ಪ್ಲೇನ್ ಮಾಡಿದ್ರು, ವಿಶ್ವಾಸಕ್ಕೆ ತಗೊಂಡಿದ್ರು, ಶಾಂತಿ ಸ್ಥಾಪನೆಗೆ ಪ್ರಯತ್ನ ಪಟ್ಟಿದ್ರು. ಬ್ರಿಟಿಷರನ್ನೇ ನಡುಗಿಸಿದ ವೀರಬಾಲೆ ಸರಸ್ವತಿ ರಾಜಮಣಿ. ಸ್ನೇಹಿತರೆ, ಸ್ಪೈಗಳು ಅಂದ್ರೆ ಬರೀ ಗಂಡಸರು ಅಂತ ಅನ್ಕೋಬೇಡಿ, ಬರೀ ಜೇಮ್ಸ್ ಬಾಂಡ್ಗಳು ಮಾತ್ರ ಅಲ್ಲ, ಬಾಂಡ್ ಗರ್ಲ್ಸ್ ಕೂಡ ಇದ್ದಾರೆ. ಈಗ ನಾವು ಹೇಳೋ ಹೆಸರು ಕೇಳಿದ್ರೆ ನೀವು ಎದ್ದು ನಿಂತು ಸಲ್ಯೂಟ್ ಹೊಡಿತೀರಾ. ಇವರು ಸರಸ್ವತಿ ರಾಜಮಣಿ ಅವರು. ಇವರಿಗೆ ಕೇವಲ 16 ವರ್ಷವಾಗಿದ್ದಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಇವರು ಸೇರ್ಕೊಂಡ್ರು. ಇವರ ಧೈರ್ಯ ಎಷ್ಟಿತ್ತು ಅಂತ ಹೇಳಿದ್ರೆ, ಬ್ರಿಟಿಷರ ಸೀಕ್ರೆಟ್ ಕದಿಯೋಕೆ ಇವರು ಹುಡುಗನ ವೇಷವನ್ನ ಹಾಕೊಂಡ್ರು. ಮಣಿ ಅಂತ ಹೆಸರು ಚೇಂಜ್ ಮಾಡಿಕೊಂಡು ಬ್ರಿಟಿಷ್ ಕ್ಯಾಂಪ್ಗಳಲ್ಲಿ ಕೆಲಸ ಮಾಡ್ತಾ ಅಲ್ಲಿನ ಮಿಲಿಟರಿ ಸೀಕ್ರೆಟ್ಸ್ ಅನ್ನ ಕದ್ದು ನೇತಾಜಿಗೆ ಕೊಡ್ತಾ ಇದ್ರು. ಒಮ್ಮೆ ಏನಾಯ್ತು ಗೊತ್ತಾ, ಇವರ ಜೊತೆಗಿದ್ದ ಇನ್ನೊಬ್ಬ ಲೇಡಿ ಸ್ಪೈ ಬ್ರಿಟಿಷರ ಕೈಗೆ ಸಿಕ್ಕಿಬೀಳ್ತಾಳೆ. ಆಗ ಸರಸ್ವತಿಯವರು ಸುಮ್ಮನೆ ಕೂರಲಿಲ್ಲ. ಒಬ್ಬ ಡ್ಯಾನ್ಸರ್ ವೇಷ ಹಾಕೊಂಡು ಬ್ರಿಟಿಷ್ ಕ್ಯಾಂಪ್ಗೆ ನುಗ್ಗಿದ್ರು. ಅಲ್ಲಿ ಆಫೀಸರ್ಸ್ ಪಾರ್ಟಿ ಮೂಡ್ನಲ್ಲಿದ್ದಾಗ ಅವರಿಗೆ ನಶಾ ವಸ್ತು ಮಿಶ್ರಿತ ಪಾನೀಯ ಕುಡಿಸಿ ಪ್ರಜ್ಞೆ ತಪ್ಪಿಸಿದ್ರು. ನಂತರ ಜೈಲಿನ ಕೀ ಕದ್ದು ತಮ್ಮ ಫ್ರೆಂಡ್ನ ಬಿಡಿಸ್ಕೊಂಡು ಓಡ್ ಬರುವಾಗ ಬ್ರಿಟಿಷ್ ಗಾರ್ಡ್ ಇವರ ಕಾಲಿಗೆ ಗುಂಡು ಹೊಡೆದ. ಕಾಲಲ್ಲಿ ಬುಲೆಟ್ ಇಟ್ಕೊಂಡೇ ರಕ್ತ ಸುರಿತಾ ಇದ್ರು ಕೂಡ ಇವರು ಕಾಡಲ್ಲಿ 3 ದಿನ ಅವಿತು ಕುಳಿತು ತಪ್ಪಿಸ್ಕೊಂಡು ಬಂದರು. ಒಂದು 16 ವರ್ಷದ ಹುಡುಗಿ ಕಾಲಲ್ಲಿ ಬುಲೆಟ್ ಗಾಯದ ಜೊತೆಗೆ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡಗಿಸಿದ್ರು ಅಂದ್ರೆ ಇವರು ಕೂಡ ರಿಯಲ್ ದುರಂಧರ್ ಅಲ್ವಾ. ರಾ ಪಿತಾಮಹ RN ಕಾವ್. ಈಗ 4ನೇ ವ್ಯಕ್ತಿ. ಇವರು ಫೀಲ್ಡ್ನಲ್ಲಿ ಗನ್ ಹಿಡ್ಕೊಂಡು ಓಡಾಡೋ ಹೀರೋ ಅಲ್ಲ. ಇವರೊಂದು ರೂಮ್ನಲ್ಲಿ ಕೂತು ಕೇವಲ ಒಂದು ಫೋನ್ ಕಾಲ್ನಲ್ಲಿ ದೇಶದ ನಕ್ಷೆಯನ್ನು ಬದಲಾಯಿಸಬಲ್ಲ ಮಾಸ್ಟರ್ ಮೈಂಡ್. ಇವರ ಹೆಸರು ರಾಮೇಶ್ವರ್ ನಾಥ್ ಕಾವ್ RN ಕಾವ್. ಇವರೇ ರಾ ಸಂಸ್ಥೆಯ ಪಿತಾಮಹ, ದ ಫೌಂಡಿಂಗ್ ಫಾದರ್. 1962ರಲ್ಲಿ ಚೀನಾ ಜೊತೆಗಿನ ಯುದ್ಧದಲ್ಲಿ ನಾವು ಸೋತಿದ್ವಿ. 1965ರಲ್ಲಿ ಪಾಕ್ ಜೊತೆ ಯುದ್ಧ ಆಯಿತು. ಭಾರತಕ್ಕೆ ನಮ್ಮದೇ ಆದ ಒಂದು ಸ್ಟ್ರಾಂಗ್ ಕಣ್ಣುಗಳು ಜಗತ್ತಿನಾದ್ಯಂತ ಬೇಕು, ವಿಶೇಷವಾಗಿ ನೇಬರ್ಹುಡ್ ಕಂಟ್ರೀಸಲ್ಲಿ ಬೇಕು ಅಂತ ಅನ್ನಿಸ್ದಾಗ ಇಂದಿರಾ ಗಾಂಧಿ ಅವರು ಕರೆದಿದ್ದು RN ಕಾವ್ ಅವ್ರನ್ನ. RN ಕಾವ್ ಅವ್ರದ್ದು ಒಂದೇ ಕಂಡೀಷನ್, ನನ್ನ ಕೆಲಸದಲ್ಲಿ ಮಿನಿಸ್ಟರ್ ಆಗಲಿ ಅಧಿಕಾರಿಗಳಾಗಲಿ ತಲೆ ಹಾಕಂಗಿಲ್ಲ, ನಾನು ನೇರವಾಗಿ PMಗೆ ನಿಮಗೆ ಮಾತ್ರ ರಿಪೋರ್ಟ್ ಮಾಡ್ತೀನಿ ಅಂತ. ಹೀಗೆ ಹುಟ್ಟಿದ್ದೆ ರಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. 1971ರ ಯುದ್ಧ ನಿಮಗೆಲ್ಲ ಗೊತ್ತೇ ಇದೆ. ಬಾಂಗ್ಲಾ ಹುಟ್ಟಿದ ಇತಿಹಾಸ ಅದು. ಆದರೆ ಇದರ ಹಿಂದಿನ ಅಸಲಿ ಸ್ಕ್ರಿಪ್ಟ್ ಬರೆದಿದ್ದು ಕಾವು. ಆಗ ಪರಿಸ್ಥಿತಿ ತುಂಬಾನೇ ಡೇಂಜರಸ್ ಆಗಿತ್ತು. ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಮತ್ತು ಕಿಸಿಂಜರ್ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು. ಚೀನಾ ಕೂಡ ರೆಡಿಯಾಗಿತ್ತು. ಭಾರತದ ಸುತ್ತಲೂ ಚಕ್ರ ವ್ಯೂಹ ರಚನೆಯಾಗಿತ್ತು. ಆಗ ಕಾವು ಆಡಿದ ಆಟ ಇದೆಯಲ್ಲ, ಅದನ್ನು ಜಿಯೋ ಪೊಲಿಟಿಕಲ್ ಮಾಸ್ಟರ್ ಕ್ಲಾಸ್ ಅಂತ ಕರೀತಾರೆ. 1971ರ ಜನವರಿಯಲ್ಲಿ ಗಂಗಾ ಅನ್ನೋ ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನು ಹೈಜಾಕ್ ಮಾಡಲಾಗುತ್ತೆ. ಇದು ಪಾಕಿಸ್ತಾನದ ಕೆಲಸ ಅಂತ ಜಗತ್ತಿಗೆ ತೋರಿಸಿ ಕಾವು ಅವರು ತಕ್ಷಣ ಭಾರತದ ಮೇಲಿನ ವಾಯು ಮಾರ್ಗವನ್ನು ಕ್ಲೋಸ್ ಮಾಡಿದ್ರು. ಇದರಿಂದ ಏನಾಯಿತು, ಪಾಕಿಸ್ತಾನದ ವಿಮಾನಗಳು ಪಶ್ಚಿಮ ಪಾಕಿಸ್ತಾನದಿಂದ ಪೂರ್ವ ಪಾಕಿಸ್ತಾನಕ್ಕೆ, ಅಂದರೆ ಈಗಿನ ಬಾಂಗ್ಲಾಗೆ ಹೋಗಬೇಕು ಅಂದರೆ ಇಡೀ ಭಾರತವನ್ನು ಸುತ್ತ ಹಾಕೊಂಡು ಶ್ರೀಲಂಕಾ ಕಡೆಯಿಂದ ಹೋಗಬೇಕಾಯಿತು. ಸೈನಿಕರು ತಲುಪೋದು ಲೇಟ್ ಆಯಿತು, ಫ್ಯೂಲ್ ಖಾಲಿ ಆಯಿತು. ಯುದ್ಧ ಶುರುವಾಗೋ ಮುಂಚೆನೇ ಪಾಕಿಸ್ತಾನ ಅರ್ಧ ಸೋತ್ ಹೋಯಿತು. ಅಷ್ಟೇ ಅಲ್ಲ, ಬಾಂಗ್ಲಾದೇಶದ ಮುಕ್ತಿ ವಾಹಿನಿ ಈ ಗೆರಿಲ್ಲಾ ಪಡೆಗಳಿಗೆ ಸೀಕ್ರೆಟ್ ಆಗಿ ಟ್ರೈನಿಂಗ್ ಕೊಟ್ಟರು. ಪಾಕ್ ಆರ್ಮಿಯನ್ನು ಒಳಗಿನಿಂದಲೇ ಖತಮ್ ಮಾಡೋದರಲ್ಲಿ ಎಷ್ಟು ನಮ್ಮ ಅಂದಿನ ಸೇನಾ ಮುಖ್ಯಸ್ಥರಾಗಿದ್ದ ಮಾಣಿಕ್ ಶಾ ಅವರು ಪ್ಲಾನ್ ಮಾಡಿದ್ರು, ಅದಕ್ಕೆ ಇವರು ಕೂಡ ಅಷ್ಟೇ ಕೊಡುಗೆಯನ್ನು ಕೊಟ್ಟರು. ಇವರ ಇಂಟೆಲಿಜೆನ್ಸ್ ಎಷ್ಟು ಶಾರ್ಪ್ ಇತ್ತು ಅಂದರೆ ಅಮೆರಿಕದ CIA ಮತ್ತು ಇಸ್ರೇಲ್ನ ಮೊಸಾದ್ ಏಜೆನ್ಸಿಗಳ ಮುಖ್ಯಸ್ಥರು ಕೂಡ ಕಾವೋ ಅವ್ರನ್ನ ನೋಡಿ ಎದ್ದು ನಿಂತು ಗೌರವ ಕೊಡ್ತಾ ಇದ್ರು. ಆದರೆ ಕಾವೋ ಯಾವತ್ತಿಗೂ ಕೂಡ ಫೋಟೋಗೆ ಪೋಸ್ ಕೊಡಲಿಲ್ಲ, ಮೀಡಿಯಾ ಮುಂದೆ ಬರಲಿಲ್ಲ. ಒಬ್ಬ ಸ್ಪೈ ಮುಖ ಯಾರಿಗೂ ಗೊತ್ತಾಗಬಾರ್ದು, ಅವರ ಕೆಲಸ ಮಾತ್ರ ಮಾತಾಡಬೇಕು ಅನ್ನೋದು ಕಾವೋ ಸಿದ್ಧಾಂತ. ಇವತ್ತು ಬಾಂಗ್ಲಾದೇಶ ಅನ್ನೋ ದೇಶ ಇದೆ ಅಂದರೆ ಅದಕ್ಕೆ ಕಾರಣ ಈ ಆರ್ಕಿಟೆಕ್ಟ್ ಕೂಡ ಹೌದು. ಹೆಸರಿಲ್ಲದ ವೀರರು. ಈ ಕಥೆಗಳೆಲ್ಲ ಕೇಳೋಕೆ ಸ್ನೇಹಿತರೆ ಥ್ರಿಲ್ಲಿಂಗ್ ಆಗಿರುತ್ತೆ. ದುರಂಧರ್ ಮೂವಿ ನೋಡಿದಾಗ ಎಲ್ಲ ವಿಸಿಲ್ ಹಾಕ್ತೀವಿ. ಆದರೆ ಈ ರಿಯಲ್ ದುರಂಧರರ ಇನ್ನೊಂದು ಮುಖ ತುಂಬಾನೇ ಕರಾಳವಾಗಿದೆ. ಒಬ್ಬ ಸ್ಪೈ ಜೀವನದಲ್ಲಿ ಸಂಡೇ ಇರಲ್ಲ, ತಂಗಿ ಮದುವೆಗೋ ಅಪ್ಪನ ಸಾವಿಗೋ ಬರೋಕ್ಕಾಗಲ್ಲ, ಹೆಂಡತಿಗೆ ನಾನು ಎಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ, ಸ್ಯಾಲ್ರಿ ತುಂಬಾ ಕಮ್ಮಿ, ಗೌರ್ಮೆಂಟ್ ಜಾಬ್ ಅಲ್ವಾ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಗಳಿಸೋದ್ರಲ್ಲಿ ಅರ್ಧ ಕೂಡ ಇರೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಸಿಕ್ಕಬಿದ್ರೆ ಚಿತ್ರಹಿಂಸೆ ಮತ್ತು ಒಂಟಿತನ. ಯಾವುದೋ ಇತರ ಸರ್ಕಾರಿ ಉದ್ಯೋಗಿಯಂತೆ ಲಂಚ ತಗೊಳಕ್ಕಾಗತ್ತಾ? ಜನ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಸಾರ್ ಮಾಡ್ಕೊಡಿ ಸಾರ್ ಅಂತ ಕೈ ಮುಗಿತಾರೆ ಏನಾದರೂ? ಇಲ್ಲ.
ಅಂತಹ ಲಂಚದ ಜೀವನ ಇಲ್ಲ ಅಂತ ಯೋಚನೆ ಕೂಡ ಇರೋದಿಲ್ಲ ಬಿಡಿ ಇವರಿಗೆ, ದೇಶಭಕ್ತರು ಇವರಲ್ಲ. ಬಟ್ ಸ್ಟಿಲ್ ಹೇಳಿದ್ದು ಈ ಥರ ಸರ್ಕಾರಿ ಜಾಬ್ ಥರ ಅಲ್ಲ ಅಂತ ಹೇಳೋಕೆ. ಕಾಶ್ಮೀರ್ ಸಿಂಗ್ ಅನ್ನೋ ಇನ್ನೊಬ್ಬ ಸ್ಪೈ ಕತೆ ಗೊತ್ತಾ ಸ್ನೇಹಿತರೆ ನಿಮಗೆ? ಪಾಕಿಸ್ತಾನ ಜೈಲಿನಲ್ಲಿ ಬರೋಬ್ಬರಿ 35 ವರ್ಷಗಳ ಕಾಲ ಕತ್ತಲಲ್ಲಿ ಕೊಳೆದ್ರು ಇವರು. ಅವರಿಗೆ ಹುಚ್ಚು ಹಿಡಿಸುವಷ್ಟು ಟಾರ್ಚರ್ ಕೊಟ್ಟರು. ಆದರೂ ಅವರು ನಾನು ಇಂಡಿಯನ್ ಸ್ಪೈ ಅಂತ ಒಪ್ಕೊಳ್ಳೇ ಇಲ್ಲ. 35 ವರ್ಷಗಳ ಬಳಿಕ ಬಿಡುಗಡೆಯಾದಾಗ ಅವರ ಯೌವನ ಜೀವನ ಎಲ್ಲ ಕರಗಿ ಹೋಗಿ ಆಗಿತ್ತು. ರವೀಂದ್ರ ಕೌಶಿಕ್ ಅವರ ಫ್ಯಾಮಿಲಿಗೂ ಅಷ್ಟೇ ಇವತ್ತಿಗೂ ಸರಿಯಾದ ಪೆನ್ಷನ್ ಸಿಗ್ತಾ ಇಲ್ಲ. ಆ ರೀತಿ ಮಾಹಿತಿ ಇದೆ. ದೇಶಕ್ಕಾಗಿ ಪ್ರಾಣ ಕೊಟ್ಟ ಇಂಥ ಸಾವಿರಾರು ಹೆಸರು ಗೊತ್ತಿಲ್ಲದ ವೀರರು ಪಾಕಿಸ್ತಾನದ ಯಾವುದೋ ಪಾಳು ಬಿದ್ದ ಜೈಲಿನಲ್ಲಿ ಗೋಡೆಗಳ ಮಧ್ಯೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ನಮ್ಗೆ ಅವರ ಹೆಸರು ಗೊತ್ತಿಲ್ಲ, ಮುಖ ಗೊತ್ತಿಲ್ಲ. ಆದರೆ ಇವತ್ತು ರಾತ್ರಿ ನೀವು ಮತ್ತು ನಾವು ನಮ್ಮ ಮನೆಯಲ್ಲಿ ಬಾಗಿಲು ಹಾಕೊಂಡು ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ದೀವಿ ಅಂದರೆ ಆದ ಕಾರಣ ಗಡಿಯಲ್ಲಿರೋ ಸೈನಿಕ ಮತ್ತು ಗಡಿ ಆಚೆಗೆ ಇರೋ ಅಜ್ಞಾತ ರಕ್ಷಕರು. ಈಗ ಕುಲಭೂಷಣ್ ಜಾಧವ್ ಅವರು ನೋಡಿ, ನಮ್ಮ ನೌಕಾಪಡೆಯ ಅಧಿಕಾರಿ ಅಂತ ಹೇಳಿದ್ದೀವಿ ನಾವು ಅವ್ರನ್ನ. ಅವರು ಇರಾನ್ನಲ್ಲಿದ್ದರು, ಬಾರ್ಡರ್ನಲ್ಲಿ ಪಾಕಿಸ್ತಾನ ಅಪಹರಣ ಮಾಡಿ ಒಳ ಹೋಗಿಟ್ಕೊಂಡಿದೆ ಅಂತ ನಾವು ಥಿಯರಿಯನ್ನು ಮುಂದಿಡ್ತಾ ಇದ್ದೀವಿ. ಪಾಕಿಸ್ತಾನ ಹೇಳ್ತಾ ಇದೆ ಅವರೊಬ್ಬ ಇಂಡಿಯನ್ ಸ್ಪೈ ಅಂತ. ಭಾರತ ಅದನ್ನು ಒಪ್ಕೊಳ್ತಾನೂ ಇಲ್ಲ. ಕುಲಭೂಷಣ್ ಜಾಧವ್ ಅವರನ್ನ ಮೀಟ್ ಆಗೋಕ್ಕೆ, ಅವ್ರಿಗೊಂದು ಡಿಪ್ಲೊಮ್ಯಾಟಿಕ್ ಆಕ್ಸೆಸ್ ಕೊಡೋಕ್ಕೂ ಕೂಡ ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲಿ ಫೈಟ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ನಾವಿಲ್ಲಿ ನೇರವಾಗಿ ಹೇಳ್ತಿಲ್ಲ ಅವರು ಭಾರತದ ಸ್ಪೈ ಆಗಿದ್ರು ಅಂತ. ನಾವು ಹೇಳಕ್ಕೆ ಬರಲ್ಲ, ಯಾಕಂದರೆ ಭಾರತ ಸರ್ಕಾರ ಅದನ್ನು ಒಪ್ಕೊಂಡಿಲ್ಲ. ಇರಾನ್ ಬಾರ್ಡ್ರಲ್ಲಿ ಇದ್ರಂತೆ ಅವರು. ಪಾಕಿಸ್ತಾನ ಕಿಡ್ನಾಪ್ ಮಾಡಿ ಅವ್ರನ್ನ ಎತ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಸ್ಪೈ ಅಂಥೇಳಿ ಅವ್ರು ಹೇಳ್ತಿದಾರಂತೆ ಅಂತ ನಾವು ಹೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಇದ್ರ ಬಗ್ಗೆ ಇಷ್ಟಕ್ಕೆ ನಾವು ನಿಲ್ಲಿಸೋಣ ಕುಲಭೂಷಣ್ ಜಾಧವ್ ಅವರ ಬಗ್ಗೆ. ಆದರೆ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಇಷ್ಟು ಇನ್ಫಾರ್ಮೇಷನ್ ಸಾಕು. 2016ರಲ್ಲಿ ಅವ್ರನ್ನ ಪಾಕಿಸ್ತಾನ ಎತ್ಕೊಂಡು ಹೋಗಿತ್ತು ಕುಲಭೂಷಣ್ ಜಾಧವ್ ಅವ್ರನ್ನ. ಆವಾಗ ಅವ್ರಿಗೆ 45 ವರ್ಷ. ಇವಾಗ 2025, 26ಕ್ಕೆ ನಾವು ಟಚ್ ಮಾಡ್ತಿದ್ದೇವೆ. 10 ವರ್ಷ ಕಳೆದೋಯ್ತು. ಅವ್ರಿಗೀಗ 45ರಿಂದ 55 ಹತ್ತಿರ ಅವ್ರು ಬಂದುಬಿಟ್ಟಿದ್ದಾರೆ ಅಲ್ವಾ? ಅವ್ರಿಗಿನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಇವತ್ತಿಗೂ ಕೂಡ ಅವ್ರನ್ನ ಮೀಟ್ ಆಗಲಿಕ್ಕೆ ಬಿಡಿ ಅನ್ನೋ ಒಂದು, ಅವ್ರ ನಮ್ಮ ಅಧಿಕಾರಿ ನೀವೇ ಅಪಹರಣ ಮಾಡಿದ್ದು ಅಂತ ಹೇಳಿ ಭಾರತ ಅವರಿಗೆ ಕಾನ್ಸುಲರ್ ಆಕ್ಸೆಸ್ ಕೊಡಿ, ಅವರಿಗೆ ಲಾಯರ್ಸ್ನ ಮೀಟ್ ಮಾಡೋಕ್ಕೆ ಬಿಡಿ ಅಂತ ಹೇಳೋಕ್ಕೂ ಕೂಡ ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲಿ ಫೈಟ್ ಮಾಡ್ತಾ ಇದೆ ಭಾರತ. ಸೊ ಈ ರೀತಿ ಪರಿಸ್ಥಿತಿ ಸ್ನೇಹಿತರೆ. ಅಮೆರಿಕ ಅಥವಾ ಇಸ್ರೇಲ್ ಅಂತ ರಾಷ್ಟ್ರಗಳು ಒಬ್ಬ ಸ್ಪೈ ಸಿಕ್ಕಾಕೊಂಡ್ರೆ ಅವ್ರನ್ನ ಬಿಡಿಸ್ಕೊಳ್ಳೋಕೆ ಯುದ್ಧ ಮಾಡೋಕ್ಕೂ ರೆಡಿಯಾಗಿ ಹೋಗಿಬಿಡ್ತಾರೆ. ಸತ್ತರೆ ಸಕಲ ಸರ್ಕಾರಿ ಗೌರವಗಳನ್ನು ಕೊಡ್ತಾರೆ. ಆದರೆ ನಮ್ಮಲ್ಲಿ ಇವ್ರಿಗೂ ನಾವು ಸಂಬಂಧ ಇಲ್ಲ ಅನ್ನೋ ಒಂದು ನಿಯಮವನ್ನು ಫಾಲೋ ಮಾಡ್ತೀವಿ. ಹೇಳ್ಕೊಳ್ಳೋದು ಕೂಡ ಕಷ್ಟ. ಜಾಧವ್ ಅವ್ರನ್ನ ನೋಡಿ, ಹೌದು ಸ್ಪೈ ಅಂತ ಹೇಳಿದ್ರೆ ಪಾಕಿಸ್ತಾನ ಬಿಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ, ಗಲ್ಲಿ ಹಾಕಿಬಿಡುತ್ತೆ ಅಲ್ವಾ? ಸೊ ನಾವು ತೀರಾ ಇಸ್ರೇಲ್ ಥರ ಅಮೆರಿಕ ಥರ ಎಲ್ಲರ ಮೇಲೂ ದಿನ ಬೆಳಗಾದರೆ ಯುದ್ಧ ಮಾಡೋಕ್ಕೆ ಹೋಗುವಂಥ ಆ ರೀತಿ ಜೀವನ ನಡೆಸ್ತಿರುವಂಥ ರಾಷ್ಟ್ರನೂ ನಾವಲ್ಲ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಭಾರತ ಇದೆ ಸ್ಪೈಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇದು ಅತ್ಯಂತ ರಿಸ್ಕಿ ಜಾಬ್ ಆಗಿ ಹೋಗಿದೆ. ಹಾಗಾಗಿ ಸ್ನೇಹಿತರೆ, ಅಟ್ಲೀಸ್ಟ್ ಎಲ್ಲ ಮುಗಿದ ಮೇಲಾದರೂ ಕೂಡ ಅವ್ರನ್ನ ಬಿಡಿಸ್ಕೊಂಬರಕ್ಕೆ ಆಗಲಿಲ್ಲ ಅಂದರೆ, ಅವ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಅವರು ಹುತಾತ್ಮರ ಆದಮೇಲಾದರೂ ಕೂಡ ಐಡೆಂಟಿಫೈ ಮಾಡಿ. ನಾವು ಮುಂಚೆನೇ ಹೇಳಿದ್ರೆ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ಅವ್ರನ್ನ ಕರ್ಕೊಂಬರಕ್ಕೆ ಆಗಲೇ ಇಲ್ಲ ಎಲ್ಲ ಪ್ರಯತ್ನಗಳ ಹೊರತಾಗಿನೂ ಅಂತ ಹೇಳಿದ್ರೆ, ಅವರು ಹುತಾತ್ಮರ ಆದಮೇಲಾದರೂ ಕೂಡ ಅಟ್ಲೀಸ್ಟ್ ನಾವು ಅವ್ರನ್ನ ರೆಕಗ್ನೈಸ್ ಮಾಡಿ ಗೌರವ ಕೊಡೋ ಕೆಲಸ ಆಗಬೇಕಲ್ವಾ? ರಿಯಲ್ ಹೀರೋಗಳಿಗೆ ಕೊಡೋ ರೆಸ್ಪೆಕ್ಟ್ ರಿಯಲ್ ಹೀರೋಗಳಿಗೆ 100ರಲ್ಲಿ 1 ಭಾಗವನ್ನಾದರೂ ಕೂಡ ಕೊಡಬೇಕಲ್ವ ನಾವು? ಸೊ ಸ್ನೇಹಿತರೆ, ನಿಮಗೇನು ಅನಿಸುತ್ತೆ ರಿಯಲ್ ಧುರಂಧರ್ಗಳ ಈ ಸ್ಟೋರಿ ಬಗ್ಗೆ? ಕಾಮೆಂಟ್ ಮಾಡಿ ತಿಳಿಸಿ. ಇಂಥ ಮತ್ತಷ್ಟು ರೋಚಕ ಸತ್ಯಗಳಿಗಾಗಿ ಮಸ್ಮಗ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕ್ಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕ್ಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.